दिनकर जी ने आधुनिक मानव की भौतिक साधना का वर्णन कैसे किया है? ಕವಿ ದಿನಕರರು ಆಧುನಿಕ ಮನುಷ್ಯನ ಭೌತಿಕ ಸಾಧನೆಗಳ ವರ್ಣನೆಯನ್ನು ಹೇಗೆ ಮಾಡಿದ್ದಾರೆ? उत्तर, आधुनिक मानव ने प्रकृति के हर तत्व को अपने नियंत्रण में कर लिया है। उसने जल, विद्युत, भाप, वायु पर अपना नियंत्रण बना लिया है. ಆಧುನಿಕ ಮನುಷ್ಯನು ಪ್ರಕೃತಿಯ ಪ್ರತಿಯೊಂದು ತತ್ವಗಳನ್ನು ತನ್ನ ನಿಯಂತ್ರಣಕ್ಕೆ ತೆಗೆದುಕೊಂಡಿದ್ದಾನೆ. ನೀರು, ವಿದ್ಯುತ್ತು, ಆವಿ, ಗಾಳಿ ಎಲ್ಲವನ್ನೂ ಅವನು ನಿಯಂತ್ರಿಸುತ್ತಿದ್ದಾನೆ. ವಹ ನದಿ, ಸಮುದ್ರ, ಸಾಗರ ಕೋ ಏಕ್ ಸಮಾನ್ ಲಾಂಘ ಸಕ್ತಾ ಹೈ. ಅವನು ನದಿ, ಸಮುದ್ರ, ಸಾಗರ ಎಲ್ಲವನ್ನೂ ದಾಟಬಲ್ಲ. ಉಸ್ಕಾ ಯಾನ್ ಆಕಾಶ ಮೇ ಜಾ ರಹಾ ಹೈ. ಅವನ ಯಾನ ಆಕಾಶದಲ್ಲಿ ಸಾಗ್ತಾ ಇದೆ. ವಹ ಪರಮಾಣು ಪ್ರಯೋಗ ಭಿ ಕರ್ ರಹಾ ಹೈ. ಅವನು ಪರಮಾಣು ಪ್ರಯೋಗವನ್ನು ಸಹ ಮಾಡ್ತಾ ಇದ್ದಾನೆ. ಉಸ್ಕಿ ಬೌದ್ಧಿಕ ಕ್ಷಮತಾ ಅಸೀಮಿತ ಹೈ. ಅವನ ಬೌದ್ಧಿಕ ಸಾಮರ್ಥ್ಯ ಅಸೀಮಿತವಾಗಿದೆ. ಜೂನ್ 2018ರಲ್ಲಿ ಕೇಳಲಾದ ಪ್ರಶ್ನೆಗಳು. ದಿನಕರ್ ಜಿ ಕೆ ಅನುಸಾರ ಮಾನವ ಕಾ ಸಹಿ ಪರಿಚಯ ಕ್ಯಾ ಹೈ? ಕವಿ ದಿನಕರರ ಪ್ರಕಾರ ಮನುಷ್ಯನ ನಿಜವಾದ ಪರಿಚಯ ಯಾವುದು? उत्तर, कवि दिनकर जी कहते हैं आज मनुष्य ने प्रकृति पर विजय प्राप्त कर ली है. ಕವಿ ದಿನಕರವರು ಏನು ಹೇಳೋದಂದರೆ, ಇವತ್ತು ಮನುಷ್ಯ ಪ್ರಕೃತಿಯ ಮೇಲೆ ವಿಜಯವನ್ನು ಗಳಿಸಿದ್ದಾನೆ. ಆಕಾಶ ಸೆ ಪಾತಾಳ ತಕ್ ಸಬ್ ಕುಚ್ ಉಸೆ ಪತಾ ಹೈ. ಆಕಾಶದಿಂದ ಪಾತಾಳದವರೆಗೂ ಅವನಿಗೆ ಎಲ್ಲ ವಿಷಯ ಗೊತ್ತು. ಪರಂತು ಯಹ ಉಸ್ಕಾ ಸಹಿ ಪರಿಚಯ ನಹಿ ಹೈ. ಆದರೆ ಇದು ಅವನ ನಿಜವಾದ ಪರಿಚಯವಲ್ಲ. ಉಸ್ಕಾ ಸಹಿ ಪರಿಚಯ ಹೈ ಸ್ವಯಂ ಕೋ ಪಹಚಾನನ, ಭಾಯಿಚಾರ್ಯಕ್ಕೂ ಸಮಜನ. ಅವನ ನಿಜವಾದ ಪರಿಚಯ ಯಾವುದು ಅಂದರೆ ತನ್ನನ್ನು ತಾನು ತಿಳಿದುಕೊಳ್ಳುವುದು, ಸಹೋದರ ಪ್ರಜ್ಞೆಯನ್ನು ಮೂಡಿಸಿಕೊಳ್ಳುವುದು. ಜೋ ಮಾನವ್ ಮಾನವ್ ಕೆ ಬೀಚ್ ಕಿ ದೂರಿಯೋಂ ಕೋ ಮಿಟಾಕರ್ ಸ್ನೇಹ ಕಾ ಬಾಂಧ ಬಾಂಧೆ, ಪ್ರೇಮ ಕಾ ರಿಶ್ತಾ ಜೋಡೆ, ಕೇವಲ್ ವಹಿ ಮಾನವ್ ಕಹಲಾನೆ ಕಾ ಅಧಿಕಾರಿ ಹೋಗಾ. ಯಾರು ಮನುಷ್ಯನ ಮಧ್ಯೆ ಇರತಕ್ಕಂಥ ಅಂತರಗಳನ್ನು ಕಡಿಮೆ ಮಾಡಿಕೊಂಡು ಸ್ನೇಹದ ಸೇತುವೆಯನ್ನು ಕಟ್ಟುತ್ತಾನೋ, ಪ್ರೇಮಪೂರ್ಣ ವಿಶ್ವಾಸಗಳನ್ನು ಬೆಳೆಸುತ್ತಾನೋ ಅವನು ಮಾತ್ರ ಮನುಷ್ಯ ಅಂತ ಕರೆಸಿಕೊಳ್ಳಿಕ್ಕೆ ಯೋಗ್ಯ. ಮತ್ತು ಇದೇ ಮನುಷ್ಯನ ನಿಜವಾದ ಪರಿಚಯವಾಗಿದೆ. ಏಪ್ರಿಲ್ 2019ರಲ್ಲಿ ಕೇಳಲಾದ ಪ್ರಶ್ನೆಗಳು. ಆಜ್ ಕಿ ದುನಿಯಾ ಕೈಸಿ ಹೈ? ಇಂದಿನ ಜಗತ್ತು ಯಾವ ರೀತಿ ಇದೆ? ಉತ್ತರ್, ಆಜ್ ಕಿ ದುನಿಯಾ ವಿಚಿತ್ರ ಔರ್ ನವೀನ್ ಹೈ. ಇಂದಿನ ಜಗತ್ತು ವಿಚಿತ್ರ ಮತ್ತು ನವೀನವಾಗಿದೆ, ಹೊಸದಾಗಿದೆ. ಮುಂದಿನ ಪ್ರಶ್ನೆ. ಆಧುನಿಕ ಮಾನವ ಕಿ ಭೌತಿಕ ಸಾಧನಾ ಕಾ ವಿವರಣ ಕವಿತಾ ಕೆ ಆಧಾರ ಪರ್ ದೀಜಿಯೇ. ಆಧುನಿಕ ಮನುಷ್ಯನ ಭೌತಿಕ ಸಾಧನೆಗಳ ವಿವರಣೆಯನ್ನು ಕವಿತೆಯ ಆಧಾರದ ಮೇಲೆ ಕೊಡಿ ಅಂತ ಕೇಳಿದ್ದಾರೆ. उत्तर, आधुनिक मानव ने प्रकृति के हर एक तत्व को अपने नियंत्रण में कर लिया है. उसने जल, विद्युत, भाप, वायु पर अपना नियंत्रण बना लिया है. वह नदी, समुद्र, सागर को एक समान लांघ सकता है. उसका यान आकाश में जा रहा है. वह परमाणु प्रयोग भी कर रहा है. उसकी बौद्धिक क्षमता असीमित है. ಜೂನ್ 2019ರ ಪ್ರಶ್ನೆಗಳು. ಕವಿತಾ ಕೆ ಅನುಸಾರ ವರ್ತಮಾನ ದುನಿಯಾ ಕೈಸಿ ಹೈ? ಕವಿತೆಯ ಪ್ರಕಾರ ಪ್ರಸ್ತುತ ಜಗತ್ತು ಹೇಗಿದೆ? उत्तर, कविता के अनुसार वर्तमान दुनिया विचित्र और नवीन है. ಮುಂದಿನ ಪ್ರಶ್ನೆ. ದಿನಕರ್ ಜಿ ಕೆ ಅನುಸಾರ ಮಾನವ ಕಾ ಸಹಿ ಪರಿಚಯ ಕ್ಯಾ ಹೈ? ಇದು ಸಹ ರಿಪೀಟೆಡ್ ಪ್ರಶ್ನೆ. ಕವಿ ದಿನಕರರ ಪ್ರಕಾರ ಮನುಷ್ಯನ ನಿಜವಾದ ಪರಿಚಯ ಯಾವುದು? कवि दिनकर जी कहते हैं आज मनुष्य ने प्रकृति पर विजय प्राप्त कर ली है. आकाश से पाताल तक सब कुछ उसे पता है, परंतु यह उसका सही परिचय नहीं है. उसका सही परिचय है स्वयं को पहचानना, भाईचारे को समझना. जो मानव मानव के बीच की दूरियों को मिटाकर स्नेह का बांध बांधे, प्रेम का रिश्ता जोड़े, केवल वही मानव कहलाने का अधिकारी होगा. यही मानव का सही परिचय है. ಈ ಪ್ರಶ್ನೆಯನ್ನು 2 ಅಂಕಕ್ಕೆ ಕೇಳಿರೋದ್ರಿಂದ 2ನೇ ಪ್ಯಾರಾಗ್ರಾಫಲ್ಲಿ ಉಸ್ಕಾ ಸಹಿ ಪರಿಚಯ ಹೈ ಅಲ್ಲಿಂದ 2 ವಾಕ್ಯಗಳನ್ನು ಬರೆದರೆ ಸಾಕು. ಏಪ್ರಿಲ್ 2020ರ ಪ್ರಶ್ನೆಗಳು. ಆಜ್ ಮನುಜ್ ಕಾ ಯಾನ್ ಕಹಾಂ ಜಾ ರಹಾ ಹೈ? ರಿಪೀಟೆಡ್ ಕ್ವಶನ್. ಇದು ಸಹ ಆಜ್ ಮನುಜ್ ಕಾ ಯಾನ್ ಗಗನ್ ಮೇ ಜಾ ರಹಾ ಹೈ. ಮುಂದಿನ ಪ್ರಶ್ನೆ. प्रकृति पर सर्वत्र है विजयी पुरुष आसीन. इस पंक्ति का आशय क्या है? ಪ್ರಕೃತಿಯ ಮೇಲೆ ಎಲ್ಲ ಕಡೆ ಪುರುಷ ಆಸೀನನಾಗಿದ್ದಾನೆ.
ಈ ಪಂಕ್ತಿಯ ಆಶಯವೇನು ಅಂತ ಕೇಳಿದ್ದಾರೆ. उत्तर, आज मानव ने प्रकृति के अनेक तत्वों को अपने नियंत्रण में कर लिया है. वारी, विद्युत और भाप आदि का अपनी इच्छानुसार उपयोग कर सकता है. अपनी आज्ञानुसार पवन के ताप को भी बदल सकता है. 2021ರಲ್ಲಿ ಕೇಳಲಾದ MCQ ಪ್ರಶ್ನೆಗಳು. आधुनिक पुरुष ने विजय पाई है. विकल्प आयकेಗಳು शत्रुओं पर, बी प्रकृति पर, सी पाताल पर, डी मित्रों पर. उत्तर है बी प्रकृति पर. ಆಧುನಿಕ ಪುರುಷನು ಪ್ರಕೃತಿಯ ಮೇಲೆ ವಿಜಯವನ್ನು ಗಳಿಸಿದ್ದಾನೆ. नेक्स्ट क्वेश्चन, दिनकर जी के अनुसार मानव की सही पहचान है. ದಿನಕರ್ ರವರ ಪ್ರಕಾರ ಮನುಷ್ಯನ ನಿಜವಾದ ಗುರುತು ಪರಿಚಯ ಏನು? नदी, सागर, पर्वत को लांघना, पानी, विद्युत, बाष्प को अपने वश में करना, मानव के हुक्म पर पवन का ताप बदलना, मानव मानव के बीच में स्नेह का बांध बांधना. सही उत्तर है मानव मानव के बीच में स्नेह का बांध बांधना. डी सही उत्तर. ಏಪ್ರಿಲ್ 2022ರ ಪ್ರಶ್ನೆ, प्रकृति पर सर्वत्र है विजय पुरुष आसीन. इस पंक्ति का आशय क्या है? ಇದು ಹಿಂದೆ ರಿಪೀಟ್ ಆಗಿರೋ ಪ್ರಶ್ನೆನೇ ಮತ್ತೆ. उत्तर, आज मानव ने प्रकृति के अनेक तत्वों को अपने नियंत्रण में कर लिया है. वारी, विद्युत और भाप आदि का अपनी इच्छानुसार उपयोग कर सकता है. अपनी आज्ञानुसार पवन के ताप को भी बदल सकता है. जुलाई 2022ರ ಪ್ರಶ್ನೆ, आज की दुनिया कैसी है? ಇಂದಿನ ಜಗತ್ತು ಹೇಗಿದೆ? आज की दुनिया विचित्र और नवीन है. अगला प्रश्न, कवि दिनकर जी के अनुसार मानव का सही परिचय क्या है? ಆಲ್ಮೋಸ್ಟ್ ಇದೇ ಪ್ರಶ್ನೆನೇ ಹಲವಾರು ಸಾರಿ ರಿಪೀಟ್ ಆಗ್ತಾ ಇದೆ. ಕವಿ ದಿನಕರರ ಪ್ರಕಾರ ಮನುಷ್ಯನ ನಿಜವಾದ ಪರಿಚಯ ಏನು? उत्तर, कवि दिनकर जी के अनुसार मानव का सही परिचय है स्वयं को पहचानना, भाईचारे को समझना, जो मानव मानव के बीच की दूरियों को मिटाकर स्नेह का बांध बांधे, प्रेम का रिश्ता जोड़े, केवल वही मानव कहलाने का अधिकारी होगा. यही उसका परिचय है. अंतिम प्रश्न, जून 2023 सालिನ प्रश्न, कवि दिनकर जी ने वैज्ञानिक युग और आधुनिक मानव का विश्लेषण कैसे किया है? ಇದು ಒಂದು ಸ್ವಲ್ಪ ಡಿಫ್ರೆಂಟಾಗಿ ಕೇಳಿದ್ದಾರೆ. ಕವಿ ದಿನಕರ್ ಜಿ ಅವರು ವೈಜ್ಞಾನಿಕ ಯುಗ ಮತ್ತು ಆಧುನಿಕ ಮನುಷ್ಯ ಇವರಿಬ್ಬರ ವಿಶ್ಲೇಷಣೆಯನ್ನು ಯಾವ ರೀತಿ ಮಾಡಿದ್ದಾರೆ? उत्तर, आधुनिक मानव ने प्रकृति के हर तत्व को अपने नियंत्रण में कर लिया है. ಆಧುನಿಕ ಮನುಷ್ಯನು ಪ್ರಕೃತಿಯ ಪ್ರತಿಯೊಂದು ತತ್ವವನ್ನು ತನ್ನ ನಿಯಂತ್ರಣಕ್ಕೆ ತೆಗೆದುಕೊಂಡಿದ್ದಾನೆ. ವಹ ನದಿ, ಪರ್ವತ, ಸಾಗರ್ ಲಾಂಘ್ ಸಕ್ತಾ ಹೈ. ಅವನು ನದಿ, ಪರ್ವತ, ಸಮುದ್ರವನ್ನು ದಾಟಬಲ್ಲ. ಉಸ್ಕಾ ಯಾನ್ ಆಕಾಶ ಮೇ ಜಾ ರಹಾ ಹೈ. ಅವನ ಯಾನ ಆಕಾಶದಲ್ಲಿ ಸಾಗುತ್ತಿದೆ. ವಹ ಪರಮಾಣು ಪ್ರಯೋಗ ಭಿ ಕರ್ ರಹಾ ಹೈ. ಅವನು ಪರಮಾಣು ಪ್ರಯೋಗವನ್ನು ಮಾಡುತ್ತಿದ್ದಾನೆ. ಉಸ್ಕಿ ಬೌದ್ಧಿಕ ಕ್ಷಮತಾ ಅಸೀಮಿತ ಹೈ. ಅವನ ಬೌದ್ಧಿಕ ಸಾಮರ್ಥ್ಯ ಅಸೀಮಿತವಾಗಿದೆ, ಅನಂತವಾಗಿದೆ. ಲೇಕಿನ್ ಮಾನವ್ ಮಾನವ್ ಕೆ ಬೀಚ್ ಸ್ನೇಹ ಕಾ ಬಾಂಧ್ ಬಾಂಧನಾ ಭಿ ಉಸ್ಕಾ ಕರ್ತವ್ಯ ಹೈ. ಆದರೆ ಮನುಷ್ಯನ ಮಧ್ಯೆ ಸ್ನೇಹದ ಸೇತುವೆಯನ್ನು ಕಟ್ಟುವುದೂ ಸಹ ಅವನ ಕರ್ತವ್ಯವಾಗಿದೆ. ಇದು ಕೀ ಆನ್ಸರಲ್ಲಿ ಬೋರ್ಡಿಂದ ಕೊಟ್ಟಿರ್ತಕ್ಕಂಥ ಉತ್ತರ.